ವೆಲ್ಕಮ್ ಟು ಅಮೃತ ಬಿಂದಿಗೆ. ಹೇಗಿದ್ದೀರಾ ಎಲ್ಲರೂ? ಇವತ್ತೊಂದು ಸರ್ಪ್ರೈಸ್ ವ್ಲಾಗ್ ಜೊತೆ ಬಂದಿದ್ದೀನಿ. ಏನು ಹೇಗೆ ಅಂತ ನೀವೇ ನೋಡಿ. ಹಾಗೆ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಕೂಡ ಮಾಡಿ. ಹೋಮ್ ಮೇಡ್ ಬೆಲ್ಲ ಹೇಗೆ ಮಾಡೋದು ಅಂತ ನಾವಿವತ್ತು ನೋಡೋಣ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಗಿರೀಶ್ KN ಆರಾಧ್ಯರವರು ತಮ್ಮ ಒಂದು ಬೆಲ್ಲದ ಯೂನಿಟ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಚಿಕ್ಕದಾಗಿ ಒಂದು ಸ್ಪೆಷಲಾಗಿ ತಾವೇ ಬೆಳೆದಂಥ ಒಂದು ಕಬ್ಬಿನಿಂದ ಹಾಲನ್ನು ತೆಗೆದುಬಿಟ್ಟು ಒಂದು ರುಚಿಯಾದ ಬೆಲ್ಲವನ್ನು ತಯಾರಿಸ್ತಿದ್ದಾರೆ. ಅದರ ಕುರಿತು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಹೌದು, ಇಲ್ಲಿ ನೋಡ್ತಾ ಇದ್ದೀರಲ್ವ, ಸ್ಕ್ರ್ಯಾಚ್ ಟು ಪ್ರಾಡಕ್ಟ್ವರೆಗೂ ನೀವು ಇಲ್ಲಿ ನೋಡಬಹುದು ಬೆಲ್ಲ ಹೇಗೆ ರೆಡಿ ಆಗುತ್ತೆ, ಪ್ರೊಸೆಸ್ ಏನು ಅಂತ. ಈಗ ಕಬ್ಬಿನ ಹಾಲನ್ನು ನಾವು ತೊಗೊಂಡಿದ್ದೀವಿ. ಇಲ್ಲಿ ನೋಡ್ತಿದ್ದೀರಲ್ವ, ಒಂದು 6 ಲೀಟ್ರಷ್ಟು ಕಬ್ಬಿನ ಹಾಲನ್ನು ತೊಗೊಂಡಿದ್ದೀವಿ. ಅಂದಾಜು 6 ಲೀಟ್ರಷ್ಟು ಕಬ್ಬಿನ ಹಾಲನ್ನು ಇಲ್ಲಿ ತೊಗೊಂಡು ನಾವು ಹಾಕಿ ರೆಡಿ ಮಾಡಿಟ್ಕೊಂಡಿರೋವಂಥದ್ದು. ಇವಾಗ ಒಲೆ ಪೂಜೆ ಮಾಡ್ತಿದ್ದಾರೆ. ಮೊದಲು ಯಾವುದೇ ಒಂದು ಕಾರ್ಯವನ್ನು ಶುರು ಮಾಡಬೇಕು ಅಂತ ಹೇಳಿದರೆ ದೇವರನ್ನು ನೆನೆಸ್ಕೊಳ್ಳೋ ಅಂಥದ್ದು, ಹಾಗೆ ಪೂಜೆಯನ್ನು ಸಲ್ಲಿಸೋ ಅಂಥದ್ದು. ನೀವು ನೋಡ್ತಾ ಇರ್ಬೋದು, ಇದೇ ಕಬ್ಬಿನ ತೋಟ. ಹಾಗೆ ಅಲ್ಲಿ ಅವರೆಕಾಯಿ ಕೂಡ ಬೆಳೆದಿದ್ದಾರೆ. ನೀವೀಗ ನೋಡ್ತಾ ಇದ್ದೀರಲ್ವ, ಈಗ ಸ್ಟಾರ್ಟಿಂಗ್ ಪ್ರೊಸೆಸ್ಸು. ಕಬ್ಬಿನ ಒಂದು ಹಾಲನ್ನು ನಾವೀಗ ಇಲ್ಲಿ ರೆಡಿ ಮಾಡಿಟ್ಕೊಂಡಿದ್ದೀವಿ. ಒಲೆನ ಹಚ್ಕೊಂಡ್ಬಿಟ್ಟು ಈಗ ಅದನ್ನು ಕಾಯಿಸೋದಕ್ಕೆ ಶುರು ಮಾಡೋವಂಥದ್ದು. ಇಲ್ಲಿ ನಾವು ಮಾಡ್ತಿರೋ ಪ್ರೊಸೆಸ್ನ ನೀವು ಫಾಲೋ ಅಪ್ ಮಾಡಿದ್ರೆ ನಿಮ್ಮ ಮನೆಗಳಲ್ಲೂ ಕೂಡ ನೀವು ಬೆಲ್ಲವನ್ನು ರೆಡಿ ಮಾಡ್ಕೋಬಹುದು. ಹಾಗೆ ನೀವು ಅಷ್ಟೆಲ್ಲ ಕಷ್ಟಪಡಬೇಕಾಗಿಲ್ಲ, ಯಾಕಂದರೆ ನೀವು ಇಲ್ಲಿ ಕೂಡ ಸಂಪರ್ಕ ಮಾಡಿದ್ರೆ ನಿಮಗೆ ಸಿಹಿಯಾದ ಒಂದು ಬೆಲ್ಲ, ರುಚಿಯಾಗಿ ರೆಡಿಯಾದಂಥ ಒಂದು ಬೆಲ್ಲ ನಿಮಗೆ ಸವಿಲಿಕ್ಕೆ ಸಿಗುವಂಥದ್ದು. ಈಗ ಬೆಲ್ಲವನ್ನು ತಯಾರು ಮಾಡಲಿಕ್ಕೆ ಕಬ್ಬಿನ ಹಾಲನ್ನು ಕಾಯಿಸ್ತಾ ಇದ್ದೀವಲ್ವ, ಅದರಲ್ಲಿರೋ ಇಂಪ್ಯೂರಿಟೀಸ್ನೆಲ್ಲ ತೆಗೆದು ಹಾಕ್ತಾ ಇದ್ದಾರೆ. ಸ್ವಲ್ಪ ಸುಣ್ಣವನ್ನು ಹಾಕಿದಾಗ ಅದರಲ್ಲಿರೋವಂಥ ಕಲ್ಮಶ ಎಲ್ಲ ಬರುವಂಥದ್ದು. ಇದೇ ರೀತಿಯಾಗಿ ಅದು ಕುದೀತಾ ಹೋದ ಥರ ಬಿಸಿ ಆಗ್ತಾ ಮರಳ್ತಾ ಹೋದ ಹಾಗೆ ಅದರಲ್ಲಿರೋ ಇಂಪ್ಯೂರಿಟೀಸ್ ಎಲ್ಲ ಬರ್ತಾ ಹೋಗುತ್ತೆ. ಒಂದು ಹದವಾಗಿ ಚೆನ್ನಾಗಿ ಈ ಪ್ರೊಸೆಸ್ನ ಫಾಲೋ ಅಪ್ ಮಾಡಬೇಕಾಗತ್ತೆ. ಇಲ್ಲಿ ಇವರೇ ಒಂದು ಕಬ್ಬನ್ನು ಬೆಳೆದಿರುವಂಥದ್ದು. ನಾವು ನೋಡ್ತಾ ಇರ್ತೀವಿ ಎಲ್ಲೆಲ್ಲೋ ಶಾಪ್ಸ್ಗಳಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಅಂಥೇಳಿ ಒಂದು ಕಪ್ಪಾಗಿರುವಂಥ ಬೆಲ್ಲವನ್ನು ಹೇಗೋ ಒಂದು ಪ್ರೊಡಕ್ಷನ್ ಮಾಡಿಬಿಟ್ಟು ನಮಗೆ ಕೆಮಿಕಲ್ ಯುಕ್ತವಾಗಿ ಆರ್ಗ್ಯಾನಿಕ್ ಅಂತ ಹೇಳಿ ಕೊಡುವಂಥದ್ದನ್ನು ನಾವು ಕೆಲವೊಂದು ವಿಡಿಯೋಗಳನ್ನು ನಾವು ನೋಡಿದ್ವಿ. ಆ್ಯಕ್ಚುಲಿ ಅವರಿಗೆ ಅದೇ ಬೇಸರ ಅನಿಸಿದ್ದು. ಕೆಲವೊಂದು ವಿಡಿಯೋಗಳನ್ನು ನೋಡಿ ನಮಗೆ ಬೆಲ್ಲವನ್ನು ತಿನ್ನಲಿಕ್ಕೆ ಶಾಕ್ ಆದಂಥದ್ದು. ಇವಾಗ ಸೋಡಾವನ್ನು ಹಾಕಿದ್ರು. ಕಬ್ಬಿನ ಹಾಲನ್ನು ಕಾಯಿಸೋಕ್ಕಿಟ್ಟಿದ್ದೀವಲ್ಲ, ಅದಕ್ಕೆ ಸೋಡಾವನ್ನು ಹಾಕಿದ್ರು. ತಿನ್ನುವಂಥ ಸೋಡಾ, ಕುಕ್ಕಿಂಗ್ ಸೋಡಾ ಅಂತ ಹೇಳ್ತೀವಲ್ವ, ಅದನ್ನೇ ಹಾಕಿರುವಂಥದ್ದು. ಈಗ ಮತ್ತಷ್ಟು ಇಂಪ್ಯೂರಿಟೀಸ್ ಬರ್ತಾ ಇದೆ. ಅದನ್ನೆಲ್ಲ ನಾವು ತೆಗೆದು ಮತ್ತೆ ಬೆಲ್ಲವನ್ನು ಮಾಡುವಂಥ ಪ್ರೊಸೆಸ್ ಮುಂದುವರಿಯುತ್ತೆ. ಇದರಿಂದ ನಿಮಗೆ ಒಳ್ಳೆ ಕ್ಲೀನಾಗಿರುವಂತಹ ಬೆಲ್ಲ ಸವಿಲಿಕ್ಕೆ ಸಿಗುತ್ತೆ. ನೀವು ನೋಡ್ತಾ ಇದ್ದೀರಾ ಅಲ್ವಾ, ಒಂದು ಪೇಷನ್ಸಿಂದ ಮಾಡುವಂಥ ಕೆಲಸ ಇದು. ಇಲ್ಲಿ ಯಾವುದೇ ರೀತಿಯಾದ ಹೊರಗಡೆಯಿಂದ ತಂದು ಮಾಡುವಂಥದ್ದು ಏನೂ ಸಹ ಇಲ್ಲ. ಯಾಕಂತ ಹೇಳಿದರೆ ಕಬ್ಬನ್ನು ಸಹ ಗಿರೀಶ್ ಅವರೇ ಬೆಳೆದಿದ್ದಾರೆ. ಹಾಗೆ ಬೆಳೆದಿರುವಂತಹ ಕಬ್ಬನ್ನು ಹಾಲು ತೆಗೆದುಬಿಟ್ಟು ಅವರೇ ಈ ಬೆಲ್ಲ ಮಾಡ್ತಿರುವಂಥದ್ದು. ನೋಡ್ತಿದ್ದೀರಲ್ವ, ಇದೇ ನೀವು ನೋಡ್ತಿರುವಂಥ ಅದೇ ತೋಟ. ಆ ತೋಟದಲ್ಲೇ ಬೆಳೆದಂಥ ಒಂದು ಕಬ್ಬನ್ನು ಇವಾಗ ಇಲ್ಲಿ ಬೆಲ್ಲವನ್ನಾಗಿ ತಯಾರಿಸ್ತಿದ್ದಾರೆ. ಈ ಬೆಲ್ಲದ ಕಾಸ್ಟ್ ಬಂದ್ಬಿಟ್ಟು ನಿಮಗೆ 150 ರೂಪೀಸ್ ಪರ್ kg. ಬೆಲ್ಲದ ಪುಡಿ ಸಹ ನಿಮಗೆ ಇಲ್ಲಿ ಪುಡಿ ಬೆಲ್ಲ ಕೂಡ ಸಿಗುತ್ತೆ.
ನಾನು ಕೆಲವೊಂದು ವಿಡಿಯೋಗಳನ್ನು ಕೆಲವೊಂದು ಕಡೆ ಕೇಳ್ಪಟ್ಟಾಗ ತುಂಬ ಶಾಕ್ ಅನ್ನಿಸ್ತು. ಅಲ್ಲಿ ಕಬ್ಬೇ ಇರೋದಿಲ್ಲ, ಆದರೆ ಅದೊಂದು ಬೆಲ್ಲ ತಯಾರಿಕೆ ಯೂನಿಟ್ ಆಗಿರುವಂಥದ್ದು. ಅದರನ್ನೇ ಏನು ಹಾಕಿ ಅವ್ರು ಬೆಲ್ಲ ಮಾಡ್ತಾರೆ ಅನ್ನೋದೇ ನಮಗೆಲ್ಲ ಶಾಕ್ ಆಗುವಂಥದ್ದು. ಎಲ್ಲೋ ಕಣ್ಮುಚ್ಚಿ ತಗೊಳ್ಳೋದಕ್ಕಿಂತ ಈ ರೀತಿಯಾಗಿ ಪ್ರೊಸೆಸ್ನ ನೀವು ಕಣ್ಣಾರೆ ಕಂಡು ನಂತರ ತಗೊಳ್ಳುವಂಥದ್ದು ಒಂದು ನಿಮ್ಮ ಸ್ವಾಸ್ಥ್ಯಕ್ಕೆ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಹಾಗೆ ಇವರು ಕೂಡ ಒಂದು ಸಾಮಾಜಿಕ ಕಾಳಜಿ, ಒಂದು ಕಳಕಳಿಯಿಂದನೇ ಈ ಕೆಲಸವನ್ನು ಮಾಡ್ತಿರುವಂಥದ್ದು. ಯಾಕೆಂದರೆ ಬೆಚ್ಚ ಬಿದ್ದಿದ್ದಿದೆ ನಾವೇ ಕೆಲವೊಂದನ್ನು ನೋಡಿ. ಹಾಗಾಗಿ ಅವರು ನಾವು ಬೆಳೆದಂತಹ ಒಂದು ಕಬ್ಬಿನಿಂದ ಒಂದು ಶುಚಿಯಾದ ಒಂದು ಬೆಲ್ಲನ ನಮಗೆ ಸಾಧ್ಯವಾದಷ್ಟು ಜನಕ್ಕಾದರೂ ನಾವು ತಲುಪಿಸೋಣ ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ಈ ಕೆಲಸನ ಶುರು ಮಾಡಿದ್ದಾರೆ. ನೋಡ್ತಾ ಇದ್ದೀರಲ್ವ, ಬೆಲ್ಲ ಒಂದು ಹದಕ್ಕೆ ಬರ್ತಾ ಇದೆ. ಇವಾಗ ಮರಳುವಂಥದ್ದನ್ನು ನಿಲ್ಲಿಸ್ಬಿಟ್ಟು ಇವಾಗ ಕುದೀತಾ ಇದೆ. ಕಬ್ಬಿನ ಹಾಲು ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ, ನೋಡ್ತಿದ್ದೀರಲ್ವ. ಈ ಕನ್ಸಿಸ್ಟೆನ್ಸಿಗೆ ಬಂದಿರುವಂಥ ಒಂದು ಪಾಕವನ್ನು ಮತ್ತಷ್ಟು ಮರಳಿಸ್ತಾ ಕುದಿಸ್ತಾ ಬಂದಾಗ ಹದವಾದ ಒಂದು ಬೆಲ್ಲ ನಮಗೆ ತಯಾರಾಗಲಿಕ್ಕೆ ಒಂದು ಹದ ಸರಿಯಾಗಿ ಸಿಗುವಂಥದ್ದು. ನೀವು ಇವರನ್ನು ಸಂಪರ್ಕ ಮಾಡಬೇಕು ಅಂತ ಹೇಳಿದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಇವರ ನಂಬರ್ ಕೂಡ ಮೆನ್ಷನ್ ಮಾಡಿರ್ತೀನಿ, ಹಾಗೆ ಅಡ್ರೆಸ್ ಕೂಡ ಮೆನ್ಷನ್ ಮಾಡಿರ್ತೀನಿ. ನೀವು ಇವರನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಗಿರೀಶ್ ರವರು ತಾವೇ ಬೆಳೆದಂತಹ ಒಂದು ಕಬ್ಬಿನಿಂದ ಹಾಲನ್ನು ತೆಗೆದು ರುಚಿಯಾದ ಒಂದು ಬೆಲ್ಲವನ್ನು ರೆಡಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಟೇಸ್ಟ್ ಕೂಡ ಮಾಡಿದೆ ನಾನು. ಕಬ್ಬಿನ ಹಾಲು ಕೂಡ ಟೇಸ್ಟ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ಹೈಜಿನಿಕ್ ಆಗಿದೆ, ಹೆಲ್ದಿ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲೋ ಕಣ್ಣು ಕಾಣದೆ ಏನೋ ಒಂದು ತಗೊಂಡು ನಾವು ದುಡ್ಡು ಕೊಟ್ಟು ತಿನ್ನೋದಕ್ಕಿಂತ ಹೆಲ್ದಿ ಆಗಿರುವಂತಹ ಆರೋಗ್ಯಕ್ಕೂ ಒಳ್ಳೆಯದು, ಹಾಗೂ ನಿಮ್ಮ ಕುಟುಂಬಕ್ಕೂ ಒಳ್ಳೆಯದು. ಸೊ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ. ಇವಾಗ ಹದ ಬಂದಿದೆ. 7 ಸಲ ಕುದ್ದು 7 ಸತಿ ಮರಳಿದ ನಂತರ ಈ ರೀತಿಯಾಗಿ ಒಂದು ಹದ ಬರುವಂಥದ್ದು. ಸುಣ್ಣ ಮತ್ತು ಸೋಡಾವನ್ನು ಕೂಡ ಇದು ಬಾಯ್ಲ್ ಆಗುವಾಗ ನಾವು ಹಾಕಿರ್ತೀವಿ. ಇಲ್ಲಿ ನೀವು ನೋಡಬಹುದು, ಸೋಡಾದ ಬದಲಾಗಿ ನಮ್ಮ ಅಂಕಲ್ ಹೇಳ್ತಾಯಿದ್ರು, ನೀವು ಬೆಂಡೆ ಗಿಡವನ್ನು ಜಜ್ಜಿಬಿಟ್ಟು ಅದರ ಲೋಳೆಯನ್ನು ಕೂಡ ಹಾಕಿದ್ರೆ ಅದೇ ರೀತಿ ಇಂಪ್ಯೂರಿಟೀಸ್ನ ಕ್ಲಿಯರ್ ಮಾಡುತ್ತೆ ಅಂತ. ಬಟ್ ಇಲ್ಲಿ ಬೆಂಡೆ ಗಿಡ ಇರಲಿಲ್ಲ. ಸೊ ನಮಗೀಗ ಬೆಲ್ಲದ ಹದ ಬಂದಿದೆ, ಪಾಕ. ಅದನ್ನು ಪ್ಯಾನಿಂದ ರಿಮೂವ್ ಮಾಡ್ತಾ ಇದ್ದಾರೆ. ಸಾಮಾಜಿಕ ಕಳಕಳಿಯಿಂದ ಮಾಡ್ತಿರೋ ಈ ಕೆಲಸಕ್ಕೆ ನಿಮ್ಮೆಲ್ಲರದು ಒಂದು ಹಾರೈಕೆ ಇರಲಿ, ಹಾಗೆ ಸಪೋರ್ಟ್ ಮಾಡಿ ಕೂಡ. ನೀವು ಇವರ ಪ್ರಾಡಕ್ಟನ್ನು ತಗೋಬೇಕು ಅಂತ ಹೇಳಿದರೆ ನಾನು ಇವರ ಫೋನ್ ನಂಬರ್ ಮೆನ್ಷನ್ ಮಾಡಿರ್ತೀನಿ, ಹಾಗೆ ಅಡ್ರೆಸ್ ಕೂಡ ಮೆನ್ಷನ್ ಮಾಡಿರ್ತೀನಿ. ನೀವಿಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಕಾಂಟ್ಯಾಕ್ಟ್ ಮಾಡಿ ರುಚಿಯಾದ ಒಂದು ಬೆಲ್ಲವನ್ನು ಸವಿಬಹುದು. ನೋಡ್ತಿದ್ದೀರಲ್ವ, ಇವಾಗ ಬೆಲ್ಲ ಸಿದ್ಧ ಆಗ್ತಾ ಇದೆ. ರುಚಿಯಾದ ಬೆಲ್ಲ ನಮಗಿವಾಗ ಟೇಸ್ಟ್ ಮಾಡಲಿಕ್ಕೆ ಸಿದ್ಧ ಆಯಿತು. 150 rupees per kg. ಸೊ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.